ವಿಶ್ವವಿಖ್ಯಾತ ಅಂಜನಾದ್ರಿಯ ಆದಾಯದ ಮೇಲೆ ಜಿಲ್ಲಾಡಳಿತದ ಕಣ್ಣು ಬಿದ್ದಿದೆಯಾ? ಹಾಗಂತ ಸಾರ್ವಜನಿಕವಾಗಿ ಭಾರೀ ಚರ್ಚೆ ಶುರುವಾಗಿದೆ. ಯಾಕೆಂದರೆ ಇತ್ತೀಚೆಗೆ ನಡೆದ ಹನುಮಮಾಲಾ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಭಕ್ತರಿಗೆ ಹನುಮ ದರ್ಶನಕ್ಕೆ ಸ್ವತಃ ಡಿವೈಎಸ್ಪಿಯೇ ಅಡ್ಡಿಪಡಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ದೇಶದ ನಾನಾ ಮೂಲೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಗಮಿಸಿದ್ದ ಭಕ್ತರು ಹನುಮನನ್ನು ಕಣ್ತುಂಬಿಕೊಳ್ಳಲಾಗದೆ ನಿರಾಶೆಯಿಂದ ತೆರಳುವಂತಾಯಿತು. ಇದಕ್ಕೆ ಕಾರಣ ಗಂಗಾವತಿ ಡಿವೈಎಸ್ಪಿ ನ್ಯಾಮೇಗೌಡ ಎಂಬುವುದು ಭಕ್ತರ ಆಕ್ರೋಶ. ಆಂಜನೇಯನ ಗರ್ಭಗುಡಿಯ ಮುಂಭಾಗದಲ್ಲಿ ದೇವರಿಗೆ ಬೆನ್ನು ಮಾಡಿ ನಿಂತ ಡಿವೈಎಸ್ಪಿ ಭಕ್ತರನ್ನು ತಳ್ಳುವುದರ ಜೊತೆಗೆ ಆರತಿ ತಟ್ಟೆಗೆ ಕಾಣಿಕೆ ಹಾಕದಂತೆ ತಡೆಯುವ ಕಾಯದಲ್ಲಿ ಮಗ್ನರಾಗಿರುವುದು ಭಕ್ತರಲ್ಲಿ ಅಸಮಾಧಾನ ಮೂಡಿಸಿದೆ. ಅಂಜನಾದ್ರಿಯ ಪ್ರಮುಖ ಅರ್ಚಕ ವಿದ್ಯಾದಾಸ ಬಾಬಾ ಹಾಗೂ ಜಿಲ್ಲಾಡಳಿತದ ಮುಸುಕಿನ ಗುದ್ದಾಟದ ನಡುವೆ ಭಕ್ತರು ಪರಿತಪಿಸುವಂತಾಗಿದೆ. ಅಂಜನಾದ್ರಿಯ ಆದಾಯದ ಮೇಲೆ ಕಣ್ಣು ಇಟ್ಟಿರುವ ಜಿಲ್ಲಾಡಳಿತ ದೇವಸ್ಥಾನ ವ್ಯಾಪ್ತಿಯಲ್ಲಿ ಕಂಡಲ್ಲಿ ಹುಂಡಿಯನ್ನು ಇಟ್ಟು ಆರತಿ ತಟ್ಟೆಗೆ ಹಣ ಬೀಳದಂತೆ ಕಾವಲಿಗೆ ನಿಂತಿದೆ. ಅದಕ್ಕೆ ಡಿವೈಎಸ್ಪಿಯನ್ನು ನೇಮಿಸಿದೆಯೇನೋ ಎಂಬಂತೆ ಡಿವೈಎಸ್ಪಿ ನ್ಯಾಮೇಗೌಡ ವರ್ತಿಸಿದ್ದು ಅಹಸ್ಯ ತರಿಸುವಂತಿತ್ತು. ಒಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಆದಾಯ ಬೇಕು, ಅಂಜನಾದ್ರಿಯ ಅಭಿವೃದ್ಧಿ ಬೇಡ ಎಂಬಂತಿದೆ ಎಂಬುದು ಭಕ್ತರ ಆರೋಪವಾಗಿದೆ. ₹1,00,000